ಇದು ತಪ್ಪು. ಹಾಕೋಣ ಅಂತ ಅಧಿಕಾರ ಈಶ್ವರಪ್ಪನವ್ರಿಗೆ ಇಲ್ಲ. ಮೋದಿಯವ್ರ ಫೋಟೋ ಬಳಕೆ ಮಾಡ್ಕೊಳೋದು ಸರ್ಕಾರಿ ಕಾರ್ಯಕ್ರಮ ಇದ್ರೆ ಮಾಡ್ಕೊಬೋದು, ಅದಕ್ಕೆ ಯಾವುದೋ ಅಬ್ಜೆಕ್ಷನ್ ಇಲ್ಲ, ದೇಶದ ಪ್ರಧಾನಿ. ಆದ್ರೆ ಪೊಲಿಟಿಕಲ್ ವಿಚಾರ ಬಂದಾಗ, ವೋಟ್ ವಿಚಾರ ಬಂದಾಗ, ಚುನಾವಣೆ ವಿಚಾರ ಬಂದಾಗ ಮೋದಿಯವರ ಫೋಟೋ ಬಳಕೆ ಮಾಡುವಂಥದ್ದಕ್ಕೆ ಬಿಜೆಪಿಗೆ ಮಾತ್ರ ಅಧಿಕಾರ ಇರೋದು. ಕಾನೂನು ಪ್ರಕಾರನೂ ಅಧಿಕಾರ ಇರುವಂಥದ್ದು. ಅದು ನಮ್ಮ ಲೀಗಲ್ ಸೆಲ್ ಅದ್ರ ಬಗ್ಗೆ ಗಮನ ಹರಿಸ್ತಾರೆ. ಕೂಡಲೇ ಅದಕ್ಕೆ ಏನು ಕಂಪ್ಲೇಂಟ್ ಲಾಡ್ಜ್ ಮಾಡ್ಬೇಕು ಮಾಡ್ತಾರೆ. ಮೋದಿಯವರ ಫೋಟೋವನ್ನ ಪೊಲಿಟಿಕಲ್ ಆಗಿ ಅವ್ರು ಯಾವ್ದಾದ್ರು ಮದುವೆ ಸಮಾರಂಭಕ್ಕೋ ಆ ಥರದ್ದು ಏನಾನ ಇದ್ರೆ ಬಳಕೆ ಮಾಡ್ಕೊಬೋದು. ಅವರು ಸಾರ್ವಜನಿಕ ಸಮಾರಂಭಕ್ಕೆ ಮಾಡ್ಬೋದು. ಚುನಾವಣೆಗೆ ಬಂದಂತೆ ಈ ತರ ಬಳಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ. ಅನಧಿಕೃತವಾಗಿ ಅದನ್ನ ಬಳಕೆ ಮಾಡ್ತಾ ಇದ್ದಾರೆ, ಇದು ಸರಿಯಲ್ಲ. ನಾಮಿನೇಷನ್ ಆದ್ಮೇಲೆ ಪಾರ್ಟಿ ತೀರ್ಮಾನ ಮಾಡ್ತೀರಿ. ನಾಮಿನೇಷನ್ ಮಾಡ್ಬೇಕಲ್ಲ ಅವರು ಪಾರ್ಟಿ ವಿರುದ್ಧ ಅಂತ. ನಾಮಿನೇಷನ್ ಆದ್ಮೇಲೆ ತೀರ್ಮಾನ. ಅದನ್ನ ತೀರ್ಮಾನ ಮಾಡೋದು ನೀವು ಪಾರ್ಟಿಯ ಸದಸ್ಯರು ಅಲ್ಲ ತೀರ್ಮಾನ ಮಾಡೋದು. ದಟ್ಸ್ ದ ಬಿಜೆಪಿ ಪಾರ್ಟಿ. ಅವ್ರು ತೀರ್ಮಾನ ಮಾಡೋದು, ಅವರೆಲ್ಲ ತೀರ್ಮಾನ ಮಾಡೋದು. ನೆಕ್ಸ್ಟ್ ಮಧು, ಎನಿ ಕ್ವಶನ್? ಯಾರ್ಯಾರು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾರೋ ಅವ್ರ ಮೇಲೆ ಪಕ್ಷ ಕಾನೂನು ಪ್ರಕಾರ ಕ್ರಮಗಳನ್ನ ತೆಗೆದುಕೊಳ್ತತೆ. ಈಗಾಗಲೇ ಅವರಿಗೆ ನೋಟಿಸ್ ಅನ್ನ ಸರ್ವ್ ಮಾಡಿದ್ದೀರಿ. ನಾವು ವಿಧಾನಸಭೆ ಸ್ಪೀಕರ್ಗೂ ಕೂಡ ಕಂಪ್ಲೇಂಟ್ ಅನ್ನ ಲಾಡ್ಜ್ ಮಾಡಿದ್ದೀರಿ. ಅವ್ರು ಮಾಡ್ತಾ ಇರೋದು ತಪ್ಪು. ಒಂದು ಪಕ್ಷದಲ್ಲಿ ಆಯ್ಕೆ ಆದ್ಮೇಲೆ ಆ ಪಕ್ಷಕ್ಕೆ ಋಣಿಯಾಗಿರ್ಬೇಕು ಯಾರೇ ಆದ್ರೂ ಕೂಡ. ಆ ಕೆಲಸವನ್ನ ಅವರು ತಪ್ಪು ಮಾಡಿದ್ದಾರೆ. ಮುಂದೆ ಪಶ್ಚಾತ್ತಾಪ ಪಡಬೇಕಾಗತ್ತೆ ಅವರು. ಅದನ್ನು ಈಗಲೂ ಕಾಲ ಮಿಂಚಿಲ್ಲ. ಅವರು ಬಿಜೆಪಿ ಪರವಾಗಿ ಕೆಲಸ ಮಾಡುವಂಥದ್ದು ಒಳ್ಳೇದು ಅಂತ ನನ್ನ ಸಲಹೆ. ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ತೀವಿ. ಹೇಳಿದ್ನಲ್ಲ ನಾವು, ಕಾನೂನು ಪ್ರಕಾರ ಈಗಾಗಲೇ ನೋಟಿಸ್ ಸರ್ವ್ ಮಾಡ್ಬಿಟ್ಟಿದ್ದೀರಿ. ಅವ್ರಿಗೆ ಸ್ಪೀಕರ್ಗೂ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದೀರಿ. ಇನ್ಯಾರಪ್ಪ? ಅಷ್ಟೇನಾ?